ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 21 ಆಗಸ್ಟ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಿ ಇಂಡಿಯನ್ ರೈಲ್ವೇಸ್ ಈಸ್ ಕನ್ಸ್ಟ್ರಕ್ಟಿಂಗ್ ವರ್ಲ್ಡ್ಸ್ ಟಾಲೆಸ್ಟ್ ಪಿಯರ್ ಬ್ರಿಡ್ಜ್ ಇನ್ ವಿಚ್ ಸ್ಟೇಟ್? ವಿಶ್ವದ ಅತಿ ಎತ್ತರದ ಪಿಯರ್ ಸೇತುವೆಯನ್ನು ಭಾರತೀಯ ರೈಲ್ವೆ ಯಾವ ರಾಜ್ಯದಲ್ಲಿ ನಿರ್ಮಿಸುತ್ತಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮಣಿಪುರ್. ಭಾರತೀಯ ರೈಲ್ವೆ, ಇಂಡಿಯನ್ ರೈಲ್ವೆ ಈಶಾನ್ಯ ಗಡಿನಾಡು ರೈಲ್ವೆ ವಲಯವು ಮಣಿಪುರದ ಇಜಾಯ್ ನದಿಗೆ 141 ಮೀಟರ್ ಎತ್ತರವನ್ನು ಹೊಂದಿರುವ ವಿಶ್ವದ ಅತಿ ಎತ್ತರದ ಪಿಯರ್ ಸೇತುವೆಯನ್ನು ನಿರ್ಮಿಸುತ್ತಿದೆ. ಅಂಡ್ ಪೂರ್ಣಗೊಂಡ ನಂತರ ಇದು ಯುರೋಪ್ನಲ್ಲಿರುವ ಮಲಾರಿಜೆಕಾ 139 ಮೀಟರ್ ಎತ್ತರದ ದಾಖಲೆಯನ್ನು ಮೀರಿಸುತ್ತದೆ. ಅಂಡ್ ಮಾರ್ಚ್ 2020ರಲ್ಲಿ ಈ ಯೋಜನೆ ಪೂರ್ಣಗೊಳ್ಳಲಿದೆ. ಮಣಿಪುರದ ಮುಖ್ಯಮಂತ್ರಿ ಸ್ನೇಹಿತರೆ ಎನ್ ಬೀರೇನ್ ಸಿಂಗ್ ಅಂಡ್ ಮಣಿಪುರದ ಗವರ್ನರ್ ನಜ್ಮಾ ಹೆಪ್ತುಲ್ಲಾ. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ನಶಾಮುಕ್ತ್ ಭಾರತ್ ಕ್ಯಾಂಪೇನ್? ಯಾವ ಸಚಿವಾಲಯವು ನಶಾಮುಕ್ತ್ ಭಾರತ್ ಅಭಿಯಾನವನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ನಶಾಮುಕ್ತ್ ಭಾರತ್ ಕ್ಯಾಂಪೇನ್ ಅನ್ನು ಪ್ರಾರಂಭಿಸಿದೆ. ನೇಮ್ ದ ನೋಡಲ್ ಏಜೆನ್ಸಿ ವಿಚ್ ವಿಲ್ ಇಂಪ್ಲಿಮೆಂಟ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್. ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ನು ಇಂಪ್ಲಿಮೆಂಟ್ ಮಾಡುವ ಏಜೆನ್ಸಿಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದರು. ಇದರ ಅಡಿಯಲ್ಲಿ ಪ್ರತಿಯೊಬ್ಬ ಭಾರತೀಯನು ಆರೋಗ್ಯ ಐಡಿ ಪಡೆಯುತ್ತಾನೆ ಮತ್ತು ಅದು ವ್ಯಕ್ತಿಯ ವೈದ್ಯಕೀಯ ದಾಖಲೆಗಳನ್ನು ಸಂಗ್ರಹಿಸುತ್ತದೆ. ಅಂಡ್ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ NHA, ನ್ಯಾಷನಲ್ ಹೆಲ್ತ್ ಅಥಾರಿಟಿ ಮೂಲಕ ಇದನ್ನು ಜಾರಿಗೆ ತರಲಾಗುವುದು. ಅಂಡ್ ಸ್ನೇಹಿತರೆ, NHA ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನು ಸಹ ಹೊಂದಿದೆ. ನೇಮ್ ದ ಆರ್ಗನೈಸೇಷನ್ ವಿಚ್ ಆರ್ಗನೈಸ್ಡ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆನ್ಲೈನ್ ಪೇಟ್ರಿಯಾಟಿಕ್ ಫಿಲ್ಮ್ ಫೆಸ್ಟಿವಲ್. ಆನ್ಲೈನ್ ಪೇಟ್ರಿಯಾಟಿಕ್ ಫಿಲ್ಮ್ ಫೆಸ್ಟಿವಲ್ ಅನ್ನು ಇತ್ತೀಚೆಗೆ ಆಯೋಜಿಸಿದ ಸಂಸ್ಥೆಯನ್ನು ಹೆಸರಿಸಿ. ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC ಆನ್ಲೈನ್ ಪೇಟ್ರಿಯಾಟಿಕ್ ಫಿಲ್ಮ್ ಫೆಸ್ಟಿವಲ್ ಅನ್ನು ಇತ್ತೀಚೆಗೆ ಆಯೋಜಿಸಿದೆ. ADB, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ has approved how much loan for Delhi Meerut Regional Rapid Transit System? ಡೆಲ್ಲಿ ಮೀರಟ್ ಟ್ರಾನ್ಸಿಟ್ ಸಿಸ್ಟಮ್ ವ್ಯವಸ್ಥೆಗೆ ಎಷ್ಟು ಸಾಲವನ್ನು ADB ಅನುಮೋದಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, $1 ಬಿಲಿಯನ್. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಅತಿ ವೇಗದ ಆಧುನಿಕ ಡೆಲ್ಲಿ ಮೀರಟ್ ಪ್ರಾದೇಶಿಕ ಸಾರಿಗೆ ವ್ಯವಸ್ಥೆಯ ನಿರ್ಮಾಣವನ್ನು ಬೆಂಬಲಿಸಲು $1 ಬಿಲಿಯನ್ ಸಾಲವನ್ನು ಅನುಮೋದಿಸಿದೆ. ADB ಬಗ್ಗೆ ನೋಡೋದು ಸ್ನೇಹಿತರೆ, ADB ಇದು ಫುಲ್ ಫಾರ್ಮ್ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. ADB ಇದು ಹೆಡ್ ಕ್ವಾರ್ಟರ್ಸ್ ಮಾಂಡಲ್ಯಾಂಗ್ ಫಿಲಿಪೈನ್ಸ್ನಲ್ಲಿದೆ. ಅಂಡ್ ADB ಇದು ಪ್ರಸ್ತುತ ಪ್ರೆಸಿಡೆಂಟ್ ಮಾಸಾತ್ಸುಗಾ ಅಸಕಾವಾ. ಅಂಡ್ ADB ಇದು ಸ್ಥಾಪನೆ ಸ್ನೇಹಿತರೆ 19 ಡಿಸೆಂಬರ್ 1966ನಲ್ಲಿ ಆಗಿದೆ. Who has been awarded Tamil Nadu Chief Minister's Special Award for his or her contribution in fighting COVID-19? ಕೋವಿಡ್-19 ವಿರುದ್ಧ ಹೋರಾಡುವಲ್ಲಿ ಕೊಡುಗೆಗಾಗಿ ತಮಿಳುನಾಡು ಮುಖ್ಯಮಂತ್ರಿ ವಿಶೇಷ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ತಮಿಳುನಾಡು ಚೀಫ್ ಮಿನಿಸ್ಟರ್ ಸ್ಪೆಷಲ್ ಅವಾರ್ಡ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಸೌಮ್ಯ ಸ್ವಾಮಿನಾಥನ್. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿ ಸೌಮ್ಯ ಸ್ವಾಮಿನಾಥನ್ ಅವರಿಗೆ ರಾಜ್ಯದಲ್ಲಿ ಕೋವಿಡ್-19 ವಿರುದ್ಧ ಹೋರಾಡುವಲ್ಲಿ ಅವರ ಸಲಹಾ ಪಾತ್ರಕ್ಕಾಗಿ ತಮಿಳುನಾಡು ಮುಖ್ಯಮಂತ್ರಿಯವರ ವಿಶೇಷ ಪ್ರಶಸ್ತಿಯನ್ನು ನೀಡಲಾಯಿತು. ಸೌಮ್ಯ ಸ್ವಾಮಿನಾಥನ್. ತಮಿಳುನಾಡುದು ಮುಖ್ಯಮಂತ್ರಿ ಸ್ನೇಹಿತರೆ ಇ ಪಳನಿಸ್ವಾಮಿ ಅಂಡ್ ತಮಿಳುನಾಡುದು ಗವರ್ನರ್ ಬನ್ವಾರಿಲಾಲ್ ಪುರೋಹಿತ್. A new project for conservation of which two animals was referred by the Prime Minister in his Independence Day speech? ಯಾವ ಎರಡು ಪ್ರಾಣಿಗಳ ಸಂರಕ್ಷಣೆಗಾಗಿ ಹೊಸ ಯೋಜನೆಯ ಪ್ರಧಾನಮಂತ್ರಿಯವರು ತಮ್ಮ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಲಯನ್ ಅಂಡ್ ಡಾಲ್ಫಿನ್. Which aircraft of Indian Air Force flew to Lebanon with 58 MT of
ಎಮರ್ಜೆನ್ಸಿ ಹ್ಯುಮ್ಯಾನಿಟೇರಿಯನ್ ಏಡ್ ರೀಸೆಂಟ್ಲಿ. ಭಾರತೀಯ ವಾಯುಪಡೆಯ ಯಾವ ವಿಮಾನವು ಇತ್ತೀಚೆಗೆ 58 ಮೆಟ್ರಿಕ್ ಟನ್ ತುರ್ತು ಮಾನವೀಯ ನೆರವಿನೊಂದಿಗೆ ಲೆಬನನ್ಗೆ ಹಾರಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ IAF C-17. ಭಾರತೀಯ ವಾಯುಪಡೆಯ IAF C-17 ವಿಮಾನವು ಇತ್ತೀಚೆಗೆ 58 ಮೆಟ್ರಿಕ್ ಟನ್ ತುರ್ತು ಮಾನವೀಯ ನೆರವಿನೊಂದಿಗೆ ಲೆಬನನ್ಗೆ ಹಾರಿತು. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ಅಂಡ್ ಸ್ನೇಹಿತರೆ, ಈ ವಿಡಿಯೋದು PDF ಬೇಕು ಅಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಗ್ರೂಪ್ನ ಜಾಯ್ನ್ ಆಗ್ಬೋದು. ಹೂ ಹ್ಯಾಸ್ ಬಿನ್ posthumously awarded the ಕೀರ್ತಿ ಚಕ್ರ ಅವಾರ್ಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಭಾರತದ ರಾಷ್ಟ್ರಪತಿ ಯಾರಿಗೆ ನೀಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಬ್ದುಲ್ ರಾಶಿದ್ ಕಲಸ್. ಭಾರತದ ರಾಷ್ಟ್ರಪತಿ ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ಅಬ್ದುಲ್ ರಾಶಿದ್ ಕಲಸ್ ಅವರಿಗೆ ಮರಣೋತ್ತರವಾಗಿ ನೀಡಿದ್ದಾರೆ. ವಿಚ್ ಟೆಕ್ನಾಲಜಿ ಕಂಪನಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಅ ನ್ಯೂ ಎಜುಕೇಶನಲ್ ಪ್ರಾಡಕ್ಟ್ ಕಾಲ್ಡ್ ಅಸೈನ್ಮೆಂಟ್ಸ್? ಯಾವ ಟೆಕ್ನಾಲಜಿ ಕಂಪನಿ ಅಸೈನ್ಮೆಂಟ್ಸ್ ಎಂಬ ಹೊಸ ಶೈಕ್ಷಣಿಕ ಉತ್ಪನ್ನವನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗೂಗಲ್. ಗೂಗಲ್ ಅಸೈನ್ಮೆಂಟ್ಸ್ ಹೆಸರಿನ ಹೊಸ ಶೈಕ್ಷಣಿಕ ಉತ್ಪನ್ನವನ್ನು ಪರಿಚಯಿಸಿದೆ. ಅಂಡ್ ಇದು ವಿದ್ಯಾರ್ಥಿಗಳ ಕೆಲಸಕ್ಕೆ ಶ್ರೇಣಿಗಳನ್ನು ವಿತರಿಸಲು ಮತ್ತು ಪ್ರಶಸ್ತಿ ನೀಡಲು ಶಿಕ್ಷಣ ತಜ್ಞರಿಗೆ ವಿನ್ಯಾಸಗೊಳಿಸಲಾದ ಅಪ್ಲಿಕೇಶನ್ ಆಗಿದೆ. ಅಂಡ್ ಗೂಗಲ್ ಮೀಟ್, ಜಿ ಸೂಟ್ ಮತ್ತು ಕ್ಲಾಸ್ರೂಮ್ ಸೇರಿದಂತೆ ಗೂಗಲ್ ಆ್ಯಪ್ಗಳ ಮೂಲಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಹಲವಾರು ಶಿಕ್ಷಣ ಸಾಧನಗಳನ್ನು ಈ ವರ್ಷ ಬಿಡುಗಡೆ ಮಾಡಲಾಗುವುದು ಎಂದು ಗೂಗಲ್ ಇತ್ತೀಚೆಗೆ ಪ್ರಕಟಿಸಿದೆ. What is the theme for India Healthcare Week which was observed between 17 to 21st August 2020? 2020 ಆಗಸ್ಟ್ ರಂದು ಆಚರಿಸಲಾದ ಇಂಡಿಯಾ ಹೆಲ್ತ್ಕೇರ್ ವೀಕ್ನ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ರೀಡಿಫೈನಿಂಗ್ ಹೆಲ್ತ್ ಕೇರ್ ಇಕೋಸಿಸ್ಟಮ್. ಭಾರತದಲ್ಲಿ ಇಂಡಿಯಾ ಹೆಲ್ತ್ ಕೇರ್ ವೀಕ್ ಅನ್ನು ಆಗಸ್ಟ್ 17 ರಿಂದ 21 ವರೆಗೆ ಆಚರಿಸಲಾಯಿತು. ಅಂಡ್ ಈ ವೀಕ್ದು ಥೀಮ್ಸ್ ರೀಡಿಫೈನಿಂಗ್ ಹೆಲ್ತ್ ಕೇರ್ ಇಕೋಸಿಸ್ಟಮ್. Russell Kirsch, who passed away in 2020, is the inventor of which among the following? 2020 ನಿಧನರಾದ ರಸಲ್ ಕಿರ್ಶ್ ಡ್ಯಾಶರ ಸಂಶೋಧಕ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪಿಕ್ಸೆಲ್. ಪಿಕ್ಸೆಲ್ ಫೌಂಡರ್ ರಸಲ್ ಕಿರ್ಶ್ ಅವರು ಇತ್ತೀಚೆಗೆ ನಿಧನರಾದರು. Who ranked top in Forbes list of highest paid actors for the year 2020? 2020 ಫೋರ್ಬ್ಸ್ನ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಕ್ಟರ್ಸ್ ಪಟ್ಟಿಯಲ್ಲಿ ಯಾರು ಉನ್ನತ ಸ್ಥಾನ ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಡ್ವೇನ್ ಜಾನ್ಸನ್. ಫೋರ್ಬ್ಸ್ 2020 ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಕ್ಟರ್ಸ್ ಪಟ್ಟಿಯಲ್ಲಿ ಡ್ವೇನ್ ಜಾನ್ಸನ್ ಅವರು ಉನ್ನತ ಸ್ಥಾನ ಪಡೆದಿದ್ದಾರೆ. ಅಂಡ್ ಸ್ನೇಹಿತರೆ, ಈ ಲಿಸ್ಟಲ್ಲಿ ಅಕ್ಷಯ್ ಕುಮಾರ್ 6th ಪ್ಲೇಸ್ ಅಲ್ಲಿದ್ದಾರೆ. ನೇಮ್ ದ ಇಂಡಿಯನ್ ಕ್ರಿಕೆಟರ್ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಓಕ್ಲೆ. ಓಕ್ಲೆನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿರುವ ಭಾರತೀಯ ಕ್ರಿಕೆಟರ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರೋಹಿತ್ ಶರ್ಮಾ. ಓಕ್ಲೆನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರೋಹಿತ್ ಶರ್ಮಾ ಅವರು ನೇಮಕಗೊಂಡಿದ್ದಾರೆ. ದ ಟೂ ಫ್ಲೈಓವರ್ಸ್ ಆಫ್ ವಿಚ್ ಸಿಟಿ ಆಫ್ ಗುಜರಾತ್ ವಾಸ್ ನೇಮ್ಡ್ ಆಫ್ಟರ್ ಅರುಣ್ ಜೇಟ್ಲಿ ಅಂಡ್ ಸುಷ್ಮಾ ಸ್ವರಾಜ್? ಗುಜರಾತ್ನ ಯಾವ ನಗರದ 2 ಫ್ಲೈಓವರ್ಗಳಿಗೆ ಅರುಣ್ ಜೇಟ್ಲಿ ಮತ್ತು ಸುಷ್ಮಾ ಸ್ವರಾಜ್ ಅವರ ಹೆಸರಿಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಹಮದಾಬಾದ್. ಗುಜರಾತ್ನ ಅಹಮದಾಬಾದ್ ನಗರದ 2 ಫ್ಲೈಓವರ್ಗಳಿಗೆ ಅರುಣ್ ಜೇಟ್ಲಿ ಮತ್ತು ಸುಷ್ಮಾ ಸ್ವರಾಜ್ ಅವರ ಹೆಸರಿಡಲಾಗಿದೆ. ನೇಮ್ ದ ನ್ಯೂಸ್ ಲೆಟರ್ ಆನ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ವಿಚ್ ವಾಸ್ ರಿಲೀಸ್ಡ್ ಬೈ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಬಿಡುಗಡೆ ಮಾಡಿದ ಆರೋಗ್ಯ ಮತ್ತು ಪೋಷಣೆಯ ಕುರಿತು ಈ ಸುದ್ದಿ ಪತ್ರವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಲೇಕ್. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಅಲೇಕ್ ಎಂಬ ಹೆಸರಿನ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಬೇಸ್ಡ್ ಈ ನ್ಯೂಸ್ ಲೆಟರ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ದ ಮಂದುವಾಡಿ ರೈಲ್ವೆ ಸ್ಟೇಷನ್ ಆಫ್ ವಿಚ್ ಸ್ಟೇಟ್ ಈಸ್ ರೀನೇಮ್ಡ್ ಆಸ್ ಬನಾರಸ್ ರೈಲ್ವೆ ಸ್ಟೇಷನ್? ಯಾವ ರಾಜ್ಯದ ಮಂದುವಾಡಿ ರೈಲ್ವೆ ಸ್ಟೇಷನ್ ಅನ್ನು ಬನಾರಸ್ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ ರಾಜ್ಯದ ಮಂದುವಾಡಿ ರೈಲ್ವೆ ನಿಲ್ದಾಣವನ್ನು ಬನಾರಸ್ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ.
ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಗವರ್ನರ್ ಆಫ್ ಮೇಘಾಲಯ? ಮೇಘಾಲಯದ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಸತ್ಪಾಲ್ ಮಲಿಕ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಥರೂರೋಸಾರಸ್? ಥರೂರೋಸಾರಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಶಶಿ ಥರೂರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ದ ಇಂಡಿಯನ್ ರೈಲ್ವೇಸ್ ಕನ್ಸ್ಟ್ರಕ್ಟಿಂಗ್ ವರ್ಲ್ಡ್ಸ್ ಟಾಲೆಸ್ಟ್ ಪಿಯರ್ ಬ್ರಿಡ್ಜ್ ಇನ್ ವಿಚ್ ಸ್ಟೇಟ್? ವಿಶ್ವದ ಅತಿ ಎತ್ತರದ ಪಿಯರ್ ಸೇತುವೆಯನ್ನು ಭಾರತೀಯ ರೈಲ್ವೆ ಯಾವ ರಾಜ್ಯದಲ್ಲಿ ನಿರ್ಮಿಸುತ್ತಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ದ ತಮಿಳುನಾಡು ಚೀಫ್ ಮಿನಿಸ್ಟರ್ಸ್ ಸ್ಪೆಷಲ್ ಅವಾರ್ಡ್ ಫಾರ್ ಕಾಂಟ್ರಿಬ್ಯೂಟಿಂಗ್ ಇನ್ ಫೈಟಿಂಗ್ ಕೋವಿಡ್-19? ಕೋವಿಡ್-19 ವಿರುದ್ಧ ಹೋರಾಡುವಲ್ಲಿ ಕೊಡುಗೆಗಾಗಿ ತಮಿಳುನಾಡು ಮುಖ್ಯಮಂತ್ರಿಯ ವಿಶೇಷ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.